ಇಲ್ಲಿ 3 ರಕವಾಗಿ ಶೋಧಿಸ್ತಾನೆ ಯೇಸು ಸ್ವಾಮಿ. ಹೌದಾ? ಒಂದೇನು, ಈ ಕಲ್ಲನ್ನ ನೀನು ರೊಟ್ಟಿ ಮಾಡ್ಕೊಂಡು ಚೀನ ಅಂತ ಹೇಳ್ತಾನೆ. ಅಂದರೆ ಆಲ್ರೆಡಿ ಅವಾಗೇ ಉಪವಾಸ ಇದಾರೆ, ಭಯಂಕರವಾಗಿ ಹೊಟ್ಟೆ ಹಸಿವೆ ಇರ್ತದೆ. ಅದೇ ಏನು ಶೋಧಿಸ್ತಾನ ಅಂದರೆ ನೀನು ಆಹಾರ ತೋರಿಸಿ ಶೋಧಿಸ್ತಾನೆ. ಅಂದರೆ ಆಹಾರ ತೋರಿಸಿ ನಮ್ಮ ಆತ್ಮೀಯ ಜೀವಿತದಲ್ಲಿದ್ದ ಬಲಹೀನ ಪಡಿಸೋಕೆ ಅವನು ನೋಡ್ತಾನೆ. ಯಾಕಂದರೆ ಆಹಾರ ನಾವು ಅನ್ಕೊಂತೀವಿ, ಆಹಾರ ಕೂಡ ನಮ್ಮನ್ನು ಬಲಹೀನ ಪಡಿಸ್ತದೆ. ಎದಕ್ಕಪ್ಪ ಅಂತ ಹೇಳಿದ್ರೆ ಈ ಆಹಾರ ನಮ್ಮ ದೇಹಕ್ಕೆ ಬಲ ಕೊಡಕ್ಕೆ, ಆದರೆ ನಾವು ಆತ್ಮದಲ್ಲಿ ಬಲ ಹೊಂದಬೇಕು. ನಾವು ದೇವ್ರ ತಲೆ ಕನೆಕ್ಟ್ ಆಗ್ಬೇಕಂದ್ರೆ ಈ ದೇಹ ಬಲ ಅಲ್ಲ. ದೇಹ ಬಲ ಇದ್ದ ನಾವು ದೇವ್ರಿಗೆ ಕನೆಕ್ಟ್ ಆಗೋದಿಲ್ಲ. ನಾವು ಆತ್ಮ ಬಲ ಹೊಂದಕಂದ್ರೆ ನಾವು ದೇವ್ರಿಗೆ ಕನೆಕ್ಟ್ ಆಗ್ತೀವಿ. ನಾವು ಆತ್ಮ ಬಲ ಹೊಂದ್ಕೋಬೇಕು, ನಾವು ದೇವರಿಗೆ ಸನ್ನಿಹಿತರಾಗಬೇಕಂದ್ರೆ ನಾವು ಅವಾಗವಾಗ ಉಪವಾಸ ಪ್ರಾರ್ಥನೆ ಮಾಡಬೇಕು. ಉಪವಾಸ ಪ್ರಾರ್ಥನೆ ಇದ್ರೆ ನಾವು ದೇವ್ರಿಗೆ ಸನ್ನಿಹಿತರಾಗ್ತೀವಿ, ದೇವ್ರಿಗೆ ಕನೆಕ್ಟ್ ಆಗ್ತೀವಿ. ಒಂದ್ಸರಿ ಶಿಷ್ಯರು ಒಂದು ದವನ ಬಿಡ್ಸಕ್ ಆಗೋದಿಲ್ಲ. ಅವಾಗ ಯೇಸು ಸ್ವಾಮಿ ಬಂದು ಆ ದವನ್ ಬಿಡಿಸ್ತಾನೆ. ನಾವು ಕೇಳ್ತಾರೆ, ನಾವು ಬಿಡ್ಸಕ್ಕಾಗಿಲ್ಲ, ನಿನಗೆ ಹೆಂಗೆ ಬಿಡ್ಸಕ್ಕಾಗ್ತದ್ರೆ? ಇದನ್ನ ಈ ದವಗಳು ಬಿಟ್ಟು ಹೋಗ್ಬೇಕಂದ್ರೆ ಉಪವಾಸ ಪ್ರಾರ್ಥನೆ ಮಾಡಬೇಕು. ಉಪವಾಸ ಪ್ರಾರ್ಥನೆ ಇದೇನೆ ದವಗಳು ಬಿಟ್ಟೋದು ಅಂದ್ರೆ ಏನು? ಕೆಲವೊಂದು ಈವಿಲ್ ಸ್ಪಿರಿಟ್ಸ್, ಕೆಲವೊಂದು ದುರಾತ್ಮ ಶಕ್ತಿಗಳು ನಮ್ಮನ್ನ ಬಲಹೀನ ಪಡಿಸ್ತಿರ್ತಾವ, ನಮ್ಮನ್ನ ದೇವ್ರಿಗೆ ಕನೆಕ್ಟ್ ಆಗಿಲ್ದಂಗೆ ಮಾಡ್ತಿರ್ತಾವ, ದೇವ್ರಿಗೆ ನಾವು ಸನ್ನಿಹಿತರಾಗಿಲ್ದಂಗೆ ಮಾಡ್ತಿರ್ತಾವ. ಕೆಲವೊಂದು ನಾವು ಜಯಿಸ್ಬೇಕು ಅನ್ಕೊಂಡೇವೆ, ಜಯಿಸಕ್ ನಮ್ಮ ಕೈಲಿ ಆಗೋದಿಲ್ಲ. ಎದಕ್ಕಂದ್ರೆ ಅಪವಾದಿ ನಮ್ಮನ್ನ ಬಲಹೀನ ಪಡಿಸ್ತಾನೆ. ಅವಾಗ ಏನ್ ಮಾಡ್ಬೇಕು ಹೇಳಿ? ನಾವು ಉಪವಾಸ ಇದ್ದದ ನಾವು ಜಯಿಸ್ಬೇಕು. ಆಮೇನ್. ಉಪವಾಸಲಿದ್ದ ನಾವು ಗೆಲ್ಲಬೇಕು. ಅದಕ್ಕೆ ಉಪವಾಸ ಇದ್ದು ನಾವು ಉಪವಾಸ ಇದ್ದು ನಾವು ಪ್ರಾರ್ಥನೆ ಮಾಡಿ ದೇವರಿಗೆ ಕನೆಕ್ಟ್ ಆಗ್ಬೇಕಂತ ನಾವು ಹೋಗ್ತಿರುವಾಗ ಇವತ್ತು ಅನ್ಕಂತೀವಿ ನಾಳೆ ಬೆಳಗ್ಗೆ ಉಪವಾಸ ಇರೋಣ ಅಂತೇಳಿ. ನಾವು ಬೆಳಗ್ಗೆ ಎದ್ದು ಕೂಡ ಅನ್ಕಂತೀವಿ ಉಪವಾಸ ಇರ್ಬೇಕಂತೇಳಿ. ಯಾವಾಗ ಟಿಫಿನ್ ಮಾಡೋ ಟೈಮ್ ಬರ್ತದೋ, ಇವತ್ತಿಲ್ಲ ಬಿಡು, ನಾಳೆ ಗ್ಯಾರಂಟಿ ಮಾಡೋಣ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಏನೋ ಪ್ರಭು ನನ್ನ ಭವಿಷ್ಯ ನಿನಗೆ ಅರ್ಥ ಆಗತ್ತಲ್ಲ, ನನ್ನ ಒಂದು ಪರಿಸ್ಥಿತಿ ನಿನಗೆ ಅರ್ಥ ಆಗತ್ತಲ್ಲ. ಅವಾಗ ಏನಾಗ್ತದೆ ಹೇಳು? ಈ ಆಹಾರಲಿದ್ದ ಕೂಡ ಅವ್ನು ನಮ್ಮನ್ನ ಶೋಧಿಸ್ತಾನ. ಎದಕ್ಕೆ ಶೋಧಿಸ್ತಾನ? ನಾವು ದೇವ್ರಿಗೆ ಕನೆಕ್ಟ್ ಆಗಬಾರ್ದು. ಇವ್ರು ಉಪವಾಸ ಇದ್ದು ನಡುಗಟ್ಕೊಂಡು ದೇವ್ರ ಸನ್ನಿಧಿನಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿದಾಗ ಇವ್ರು ದೇವ್ರ ಸನ್ನಿಹಿತರಾಗ್ತಾರಲ್ಲ. ನಾನು ಹಾಕಿರೋ ಬಂಧಕಗಳು ದೇವರು ಬಿಸ್ತಾನಲ್ಲ ಇವರಿಗೆ. ಆ ಬಂಧಕಲ್ಲಿದ್ದವರು ಬಿಡಿಸಲ್ಪಡ್ತಾರಲ್ಲ. ಈಗ ನಾನಾ ರಕವಾಗ ಬಂಧಗಳು ಹಾಕಿರ್ತಾನ ನಮ್ಗೆ ಗೊತ್ತಿಲ್ದೇನೆ. ಅವನ ಆಹಾರಲಿದ್ದ ಕೂಡ ನಮ್ಮನ್ನ ಬಲಹೀನ ಪಡಿಸ್ತಾನ. ಆಹಾರಲಿದ್ದ ಕೂಡ ಅವ್ನು ನಮ್ಮನ್ನ ದೇವರಿಗೆ ಕನೆಕ್ಟ್ ಆಗಿಲ್ದಂಗ ಮಾಡ್ತಾನ. ಅವ್ನು ಮಾಡುವಂತ ಮೊದಲನೇದು. ಅದೇ ರೀತಿಯಲ್ಲಿ ಲೋಕನ ಜಯಿಸ್ಬೇಕಂತ ಹೇಳಿ ದೇವರು ಹೊರಟಿರೋದು. ಹೌದಾ? ಲೋಕನ ಜಯಿಸ್ಬೇಕು ಹೊರಟಿದ್ರೆ ಅವ್ನು ಏನ್ ಮಾಡ್ತಾನೆ? ಲೋಕನೇ ತೋರಿಸ್ತಾನ. ಈ ಲೋಕ ಎಲ್ಲ ನಾನು ನಿನಗೆ ಕೊಡ್ತೀನಿ ಅಂತಗೈತೆ, ನನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಹಂಗಾಗಿ ಕೆಲವೊಂದು ಟೈಮ್ನ ನಾವು ದೇವ್ರ ಚಿತ್ತನ ನೆರವೇರ್ಸಕ ಲೋಕನ ಜಯಿಸ್ಬೇಕಂತ ಓದ್ತಿರುವಾಗ ಲೋಕನ ಬಂದು ನಮ್ಮ ಮುಂದೆ ಇಡ್ತಾನೆ. ಲೋಕ ಬಂದು ನಮ್ಮ ಮುಂದೆ ನಾವು ಯಾವಾಗವರೆಗೆ ಏನೇನು ಪ್ರಯತ್ನ ಪಟ್ಟಿರ್ತಾವ, ಪ್ರಯತ್ನಗಳೆಲ್ಲ ಬಂದು ನಮ್ಮ ಮುಂದೆ ನಿಂದಿರ್ತಾವ. ನಾವು ಹೋಗ್ತಿರೋ ನಾವು ಫಸ್ಟ್ ಆಫ್ ಆಲ್ ನಾವು ಅದನ್ನ ಹಿಡ್ಕೋಬೇಕಂತ ಬಾರಿ ಸಾರು ಹೋಗಿರ್ತೀವಿ, ಪ್ರಯತ್ನ ಪಟ್ಟಿರ್ತೀವಿ. ಅವು ನಮ್ಮ ಕೈಲಿ ಆಗಿರೋದಿಲ್ಲ. ಏನೋ ಬಿಡು ಆಗೋದಿಲ್ಲ ಅಂತ ಬಿಟ್ಟು ನಾವು ದೇವ್ರ ಕಡೆ ತಿರುಗಿ ನಾವು ದೇವ್ರ ಕಡೆ ಪ್ರಯಾಣ ಆಗ್ತಿರುವಾಗ ಅವೆಲ್ಲ ಬರ್ತಾವ ಮುಂದಕ್ಕೆ. ಅವ್ನು ಆಗ್ತಾನ ಬಲೆ. ಎದಕ್ಕೆ ಹೇಳು? ನೀನ್ ಇದಕ್ಕಾಗಿ ನೋಡ್ತಾ ಇದೆಯಲ್ಲ, ಇದಕ್ಕಾಗಿ ನೀನು ಅವಾಗ ಪ್ರಯತ್ನ ಪಟ್ಟಿದ್ದಲ್ಲ, ಮತ್ತೆ ಇದು ಬಂದೈತೆ ನೋಡು ಮುಂದಕ್ಕೆ ಅಂತ. ಅವನ್ ಮತ್ತೆ ನಾವು ಈ ಡೈರೆಕ್ಷನ್ ಹೋಗೋರು ಮತ್ತೆ ನಾವು ಈ ಡೈರೆಕ್ಷನ್ ತಿರಂಗ್ ಮಾಡ್ತಾನ. ಅವ್ನು ಇದು ಕೂಡ ಅವ್ನು ಶೋಧಿಸ್ತಾನ ನಮ್ಮನ್ನ ಆತ್ಮೀಯ ಜೀವಿತದಲ್ಲಿ ಬಲಹೀನ ಪಡಿಸಕ. ಅದು ನಾವು ಯಾವ್ದಕ್ಕಾಗಿ ಪ್ರಯತ್ನ ಪಟ್ಟಿರ್ತೀವೋ, ಆ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ, ಒಟ್ಟು ಯಾವ್ದಕ್ಕೆ ಏನೇನ್ ಮಾಡ್ಬೇಕಂತ ಹೋಗಿರ್ತೀವೋ ಅವೆಲ್ಲ ನಮ್ಗೆ ಅಂಡರ್ವಾಡ್ನಾಗ ಬರಂಗ್ ಮಾಡ್ತಾನ. ಅವಾಗ ಏನಾಗ್ತದೆ ಹೇಳು? ಈ ಕಡೆ ಡೈರೆಕ್ಷನ್ ಹೋಗೋರು ಈ ಕಡೆ ಡೈರೆಕ್ಷನ್ ಹೋಗಿವ ಅನ್ಕೋ, ಇನ್ನ ದೇವ್ರ ಸಹವಾಸ ನಾವು ದೂರ ಮಾಡ್ತೀವಿ. ಇಲ್ಲಿ ಕೂಡ ನಮ್ಮನ್ನ ಶೋಧಿಸ್ತಾನೆ. ಎದಕ್ಕಂದ್ರೆ ಇಲ್ಲಿ ಕೂಡ ನಾವು ಬಲಹೀನರ. ಅದೇ ರೀತಿಯಲ್ಲಿ ನೀನು ನನಗೆ ಸಾಷ್ಟಾಂಗ ಪಡ ಅಂತ ಹೇಳ್ತಾರೆ. ಶತ್ರುಗೆ ಯಾವತ್ತೂ ನಾವು ಸಾಷ್ಟಾಂಗ ಪಡಬಾರ್ದು. ಆಮೇಲೆ ಶತ್ರುಗೆ ಯಾವತ್ತೂ ನಾವು ಲೋಬಡಬಾರ್ದು. ಶತ್ರುತೆ ಯಾವಾಗ ನಾವು ಯುದ್ಧನೇ ಮಾಡಬಹುದು. ಆಮೇಲೆ ಹಲ್ಲೆಲೂಯಾ. ಶತ್ರುತಾಗ ಹೋಗಿ ನಾವೆದಕ್ಕೆ ಡೊಗ್ಗಬೇಕು? ಶತ್ರುತಾಗ ಹೋಗಿ ನಾವೇ ದೇವರೇ ಹೇಳ್ತಾನ, ನಾನು ಮೊಕ್ಕಿದ್ರೆ, ನಾನು ಬೇಡಿದ್ರೆ ನನ್ನ ತಂದೆಗೆ, ಆಮೇಲೆ ನಿನಗಲ್ಲ. ಇದಕ್ಕೆ ಇದು ಕೂಡ ಏನು ಗೊತ್ತಾ? ಇದು ಕೂಡ ದೇವರಿಂದ ದೂರ ಆಗಕ್ಕೆ ಇವು ಸಾಧನೆ ಮಾಡೋದು ಕುತಂತ್ರ ಇದು. ಯಾಕಂದ್ರೆ ನಾವು ದೇವ್ರದಲ್ಲಿ ನಾವು ಹೋಗಿಲ್ದಾಗ ಅವನೇನ್ ಮಾಡ್ತಾನೆ ಹೇಳ? ನನ್ನ ಹತ್ರ ಬಾ, ನೀನು ನನಗೆ ನೀನು ಸಾಷ್ಟಾಂಗ ಪಡು.
ನಿನಗೆಲ್ಲ ದೇವ್ರ ಮಾತಿರೋದು, ನನಗೆ ಸಾಷ್ಟಾಂಗ ಪಡ. ನಾನು ದೇವ್ರಿಗೆ ಕೂತ್ಕೊಂಡು ದೇವ್ರದಾಗ ಹೇಳ್ಕೊಂತೀನಿ, ಯುದ್ಧ ಆತ ಮಾಡ್ತಾನ. ನಿನಗೆ ಅದಕ್ಕೆ ಮುಗ್ಬೇಕು, ಶತ್ರುಗೆ ಅದಕ್ಕೆ ನಾನು ಲೋ ಬಡಬೇಕು. ಶತ್ರುದಲ್ಲಿ ಯುದ್ಧ ಮಾಡಂತ ಹೇಳ್ತಾನೆ ದೇವ್ರು. ಶತ್ರುಗಳು ಇನ್ನ ಮಿತ್ರರು ಮಾಡ್ತೀನಿ ನಾನು, ಅವರೇ ಬಂದು ನಮಗೆ ಮಿತ್ರಗಳು ಆಗ್ತಾರೆ ತಪ್ಪ, ನಾವು ಹೋಗಿ ಮಿತ್ರಗಳು ಆಗೋದಲ್ಲ. ಅವ್ರಾಗೆ ಅವ್ರ ತಪ್ಪನ್ನು ತಿಳ್ಕೊಂಡು ಅವ್ರಾಗೆ ಪಶ್ಚಾತ್ತಾಪ ಪಟ್ಟು, ಅರೇ ನಾವು ಹೋಗ್ತಿರೋ ಮಾರ್ಗ ತಪ್ಪು, ನೀವು ಹೋಗ್ತಿರೋ ಮಾರ್ಗ ಕರೆಕ್ಟು, ನಿಮ್ಮ ಮಾರ್ಗದಲ್ಲಿ ನಮ್ಮನ್ನು ಕೂಡ ನಡೆಸ್ರಪ್ಪ ಅಂತೇಳಿ ಅವ್ರು ಬರ್ತಾರೆ ನಮ್ಮ ಹತ್ರ, ನಾವು ಹೋಗೋದಲ್ಲ. ಅದೇನಂದ ಹೇಳು, ಎಲ್ಲ ತಗೊಂಬಂದು ನಿನಗೆ ಸಾಷ್ಟಾಂಗ ಮಾಡಂಗೆ ಮಾಡ್ತೀನಿ ನಾನು. ನಾವು ಹೋಗಿ ಸಾಷ್ಟಾಂಗ ಆಗಿ ಅವ್ನು ಪಡ್ಕಂತ ಹೇಳಿಲ್ಲ, ನೀನು ಇರು, ಅವನ್ನೇ ತಗೊಂಬಂದು ನಿನಗೆ ಸಾಷ್ಟಾಂಗ ಪಡಂಗೆ ಮಾಡ್ತೀನಂತ. ಶತ್ರುದಲ್ಲಿ ನಾವು ಕಾಂಪ್ರಮೈಸ್ ಆಗಲೇಬಾರ್ದು. ಆಗಿವಂದ್ರೆ ಅರ್ಥ ಏನು ಗೊತ್ತಾ, ನಾವು ದೇವ್ರದಲ್ಲಿ ದೂರ ಆಗಿ ಶತ್ರುಗೆ ನಾವು ಲೋಬಟ್ಟಂಗೆ ಆಗ್ತೀವಿ. ಅಲ್ಲಿ ಕೂಡ ನಾವು ಶೋಧನೆ ಒಳಗಾಗ್ತೀವಿ. ಅದು ಕೂಡ ನಾವು ಮಾಡಬಾರ್ದು. ಏನಾಗಿರ್ಲಿ, ಏನಾಗ್ತೈತೆ, ಏನು ಮಾಡ್ತಾನ, ಇವತ್ತು ನಾವು ತಲೆ ತಗ್ಗಿಸ್ಕೊಂಡ್ರು ಕೂಡ ನಾಳೆ ನಮ್ಮನ್ನು ತಲೆ ಎತ್ತಂಗೆ ಮಾಡ್ತಾನ ದೇವರು. ಆಮೇಲೆ ಇವತ್ತು ಶತ್ರು ಇವತ್ತು ನಮ್ಮ ಮುಂದೆ ಜೈಸನೇನೋ ಅನ್ನಂಗೆ ಕಾಣ್ತಾನ, ಆದ್ರೆ ಅದೇ ಶತ್ರು ನಾಳೆ ನಮ್ಮ ಕಾಲ್ತಾಗ ಬರಂಗೆ ಮಾಡ್ತಾನ ದೇವ್ರು. ಆಮೇಲೆ ಅವಕ್ಕೆಲ್ಲ ನಾವು ಗಲಿಬಿಲಿ ಪಡಬಾರ್ದು. ಒಂದು ಮಾತು ಯಾವತ್ತು ಹೇಳ್ತೀನಿ ನೋಡು, ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ಅದನ್ನ ಮೈನಾಗ ಇಟ್ಕೊಂಡ್ಬಿಟ್ಟಿರ್ಬೇಕು. ಇವತ್ತು ಏನಾದರೂ ನಾವು ಅವಮಾನಕ್ಕೆ ಗುರಿ ಆಗಿವಂದ್ರೆ ನಾಳೆ ಅವಮಾನಕ್ಕೆ ಗುರಿ ಆಗ್ತೀವಂತಲ್ಲ, ಈ ಅವಮಾನ ನಾಳೆ ನಮ್ಗೆ ಆಶೀರ್ವಾದಕರವಾಗಿರ್ತದೆ. ಆಮೇನ್. ಅವಮಾನ ನೋಡಿ ನಾವು ಬಲಹೀನ, ಅವರ ಅವಮಾನ ನೋಡಿ ನಾವು ಕೃಂಗಬಾರದು. ಅವನು ಅದೇ ಮಾಡೋದು, ಅವನು ಹಂಗೆ ಶೋಧಿಸ್ತಾನೆ ನಮ್ಮನ್ನ. ಏನೋ ಅವಮಾನ ಆಗ್ತೀವೇನೋ, ಏನೋ ನಮ್ದು ಎಲ್ಲರೂ ನೋಡಿ ನಮ್ಮನ್ನ ನಗ್ತಾರೇನೋ, ಎಲ್ಲರೂ ನೋಡಿ ನಮ್ಮನ್ನ ಅಯ್ಯೋ ಏನ್ ಇವ್ರದು ಹಿಂಗಾಯ್ತು ಅನ್ಕಂತಾರೇನ. ಏನ್ ಅನ್ಕೊಂಡ್ರು ಕೂಡ, ಏನ್ ನಮ್ಮನ್ನ ನೋಡಿ ಇದು ಮಾಡ್ರು ಕೂಡ ನಾಳೆ ಮುಂಜಾನೆ ಅಧಿಕವಾಗಿ ದೇವರು ಆಶೀರ್ವದಿಸ್ತಾನ, ಕಣ್ಣೀರನ್ನ ನಾಟ್ಯವಾಗಿ ಮಾಡುತ್ತಾನ, ನಿಂದಲೇ ಒಂದಲಾಗಿ ಮಾರ್ತಾನ. ನೀವು ಮೋಸಿನ ನಿಂದಕು ಪ್ರತಿಗ ಭೂದಂಡ ಪ್ರಭುವು ಇಚ್ಛೆನುಲೆ. ಹೌದಲ್ಲ, ಎಲ್ಲ ದೇವ್ರು ನಮ್ಗೆ ಸಮೃದ್ಧಿ ಇಟ್ಟನ. ನಾವು ನಿಂದೆಗೂ ಬೈ ಬಿಡ್ಬಾರ್ದು, ಅವಮಾನವೂ ಬೈ ಬಿಡ್ಬಾರ್ದು. ಯಾರೇನೋ ನಮ್ಮನ್ನೇನೋ ಅನ್ಕೊಂತಾರೆ, ಅನ್ಕರ್ಲಿ ಬಿಡು. ಇವತ್ತು ಅನ್ಕೊಂತಾರ, ಇವತ್ತು ನೀನು ಅನ್ಕೊಂಡಿಯಾ, ನಾಳೆ ದೇವ್ರು ನನ್ನ ಉನ್ನತವಾಗಿ ಆಶೀರ್ವದಿಸ್ತೀನಿ. ಆಮೇಲೆ ಇವತ್ತು ನೀನು ನನ್ನ ಅವಮಾನ ಪಡಿಸಿಯಾ, ನನ್ನ ದೇವ್ರು ನನ್ನ ತಲೆ ಎತ್ತಿ ನಿಲ್ಲಿಸ್ತೀನಿ. ಅಷ್ಟೇ ಅಲ್ಲ, ಇವತ್ತಿರೋದ್ ದಿನ ನಾಳೆ ಇರೋದಿಲ್ಲ, ನಾಳೆ ಚೇಂಜ್ ಆದತಯ್ಯ. ಇವತ್ತು ನೀನು ನಗ್ತಿದ್ಯಾ, ನಾಳೆ ದೇವರು ನಮ್ಮ ತಲೆ ನಿಂದಿರಿಸ್ತಾನ. ಅವಾಗ ಇವೆಲ್ಲ ಗುರ್ತಿಟ್ಕೋಬೇಕು. చాలా మంది అదే అందిరుతాను, గుర్తుపెట్టుకో. ఎవరెవరు అవమానం చేసినారో గుర్తుపెట్టుకో, ఎవరెవరు నిందకి గురి చేసినారో గుర్తుపెట్టుకో, ఎవరెవరు నిన్ను అవమాన స్థితిలో నడిపించినారో గుర్తుపెట్టుకో. అవన్నీ గుర్తుపెట్టుకో, ఒక్కరోజు వస్తుంది. ఎవరు చూసి నిన్ను చూసి నవ్వునారో వాళ్ళే నిన్ను చూసి సిగ్గుపడే రోజు వస్తుంది. ఆమె ఎందుకంటే నా దేవుడు తలెత్తి నిలబెడతాడు. ರೋಷಂ కలిగిన దేవుడు. ಆ ಒಂದು ವಿಶ್ವಾಸಲಿದ್ದ ನಾವು ನಡಿಬೇಕು, ಆ ಒಂದು ವಿಶ್ವಾಸಲಿದ್ದ ನಾವು ದೇವ್ರಿಗೆ ಕನೆಕ್ಟ್ ಆಗ್ಬೇಕು. ಇಲ್ಲಿ ಏನ್ ಮಾಡ್ತಾನೆ ಗೊತ್ತಾ, ಅಪವಾದಿ ಶೋಧಿಸ್ತಾನೆ. ಒಂದೇನು ಆಹಾರಲಿದ್ದ ಶೋಧಿಸ್ತಾನ, ಇನ್ನೊಂದೇನು ಲೋಕನ ತೋರಿಸ್ತಾನ, ಇನ್ನೊಂದೇನು ಗೊತ್ತಾ ಶತ್ರುಗೆ ಲೋಬಡಕ ಮಾಡ್ತಾನೆ. ನಾವು ಯಾವತ್ತೂ ಕೂಡ ಶತ್ರುಗೆ ಲೋಬಡಬಾರದು, ಯುದ್ಧ ಮಾಡ್ಬೇಕು. ಯುದ್ಧ ಮಾಡಂತ ದೇವ್ರು ನಮ್ಮನ್ನು ಕರೆದ. ನಾವು ಸೈನ್ಯ ಮೂಲಕ ಅಧಿಪತಿಯ ಯೆಹೋವ ಮಕ್ಕಳು. ಆಮೇನ್. ರಾಜನ ಮಕ್ಕಳು. ರಾಜನ ಯಾವತ್ತನ ರಾಜನ ಹೋಗಿ ಅಪೋಸಿಟ್ ರಾಜಿಗೆ ಲೋಬಟ್ಟನಂದ್ರೆ ಅವ್ನು ಸೋತಂಗೆ ಅರ್ಥ. ಅವ್ನು ಸರೆಂಡರ್ ಆಗ್ಯಾನಂದ್ರೆ ಅರ್ಥ ಏನು, ನಾನು ಸೋತಿನಂತ ಅರ್ಥ. ಪ್ರಾಣ ಹೋಗೋವರೆಗೆ ಯುದ್ಧ ಮಾಡೇನೆ ಯೋಧನು. ಯೋಧನೇನು ಹೇಳು, ಪ್ರಾಣ ಹೋಗೋವರೆಗೆ ತರ ಜನಾಂಗನ ಕಾಪಾಡಕನ ಯುದ್ಧ ಮಾಡ್ತಾನೆ. ಅವನು ನಿಜವಾದ ಯೋಧನು. ಹೌದಾ ಇಲ್ಲ? ಪ್ರಾಣ ಹೊತ್ತು ಹೋಗ್ಲಿ, ಶತ್ರು ಏನ್ ಮಾಡು, ನನ್ನ ಪಕ್ಷ ದೇವರದನ. ಅದಕ್ಕೆ ಹೇಳ್ತಾರ ಶದ್ರಕ್ ಮೇಲೆ ಅಭೇದ್ನಗು, ನಿನ್ನ ಮೊಕ್ಕು ಸಾಷ್ಟಾಂಗ ಪಡ ಅಂತ ಹೇಳಿದ್ರೆ ಅಗ್ನಿಗುಂಡದಾಗ ಹಾಕ್ತೀಯ, ಹಾಕು. ನನ್ನ ಅದ್ರಾಗಿದ್ದ ತಪ್ಪಿಸೋ ಶಕ್ತಿವಂತ ನನ್ನ ದೇವರು ತಪ್ಪಿಸಿಲ್ಲ ಅಂದ್ರೆ ಕೂಡ ಓಕೆ, ನಾವು ಅಂತ ಸಹಾಯ ಕೂಡ ನಾವು ರೆಡಿ. ಅಂದ್ರೆ ಯುದ್ಧ ಮಾಡಕ್ ರೆಡಿ ನಾವು. ಸಾಯಿಸು, ಅದ್ರಾಗ ಆದ ಕೂಡ ತಪ್ಪಿಸೋ ಶಕ್ತಿ ನನ್ನ ದೇವ್ರಿಗೆ ಐತೆ ಅಂತ ಹೇಳ್ತಾರ. ಅವಾಗ ದೇವ್ರು ಅದ್ರಾಗಿದ್ದ ಅವ್ರನ್ನ ತಪ್ಪಿಸ್ತಾನ. ರಾಜನೇ ಅಲ್ಲಾಡ್ತಾನ, ಗದ್ದ ನಡಕ್ತಾನೆ. ಯಾರಪ್ಪ ಇವ್ರನ್ನ, 4ನೇ ವ್ಯಕ್ತಿ ಕಾಣ್ತಾನಲ್ಲ ಇದ್ರಾಗತ್ತೆ. ಮತ್ತೆ ಯಾವಾಗಲೂ
ಆತ್ಮ ಸಂಬಂಧವಾಗಿ ದೇವ್ರ ತರ ನಡೀತಿರುವಂತ ವ್ಯಕ್ತಿಗೆ ಯಾವಾಗ್ಲೂ ಏನಿರ್ಬೇಕು ಗೊತ್ತಾ? ಆ ಧೈರ್ಯ ಇರ್ಬೇಕು, ಆ ಬಲ ಇರ್ಬೇಕು. ಲೋಬಡೋದು ಏನಿಲ್ಲ. ಏನ್ ಮಾಡ್ತೀರಿ ಮಹಾ ಅಂದ್ರೆ ಬ್ರತಿಕಿಟ ಕ್ರಿಸ್ತೆ ಚಾವೈತೆ ಲಾಭಂ ಅಂತೆ ಕದಾ, ಅಷ್ಟೇ ಅಲ್ಲ. ಅದಕ್ಕೆ ಲೋಬಡೋದು ಏನೈತೆ? ಲೋಬಟ್ರೆ ನಾನು ತಂದೆಗೆ ಲೋಬಡ್ತೀನಿ, ಸಾಷ್ಟಾಂಗ ಪಟ್ರೆ ನಾನು ತಂದೆಗೆ ಸಾಷ್ಟಾಂಗ ಪಡ್ತೀನಿ. ದೇವ್ರ ತಗೋ ಕುತ್ಕೊಂಡು ಕೇಳ್ಬೇಕು, ಏನ್ ದೇವ ನಾನು ಹೋಗಿ ನಿನ್ ಮಗ ಆಗಿ ನಾನು ಹೋಗಿ ಕುತ್ಕೊಂಡು ಏನದು ಬಡಿತಿ ಅಲ್ಲೇಟ್ ಬಡಿ, ನಾನು ಮಾತ್ರ ಲೋಬಡೋದಿಲ್ಲ ಅವ್ರಿಗೆ. ನೀನು ಲೋಬಡ್ತೀನಿ ಬೇಕಾದ್ರೆ, ನೀನ್ ಹೇಳಿದ್ ಕೇಳ್ತೀನಿ, ಅವ್ರಿಗೆ ಎದಕ್ಕೆ ಲೋಬಡ್ದು? ನೀನು ಒಪ್ಪಲ್ಲ, ನೀನು ಹಂಗೆ ಲೋಬಡ್ತಿ ಯಾರಿಗೇನ? ನೀನೇ ಲೋಬಡೋದಿಲ್ಲ ಅಲ್ಲಿ ಸಿಂಹಾಸನ ಹಾಕೊಂಡು ಕುತ್ಕೊಂಡು ಎಲ್ಲ ಕಾಲ್ ತಗೊಂಡು ನಾನು ಎದಕ್ಕೆ ಲೋಬಡೋಗಿ ಹೋಗಿ? ನಾನು ಲೋಬಡೋದಿಲ್ಲ. ನಿನ್ನ ಹೆಂಗ್ ಕಾಲ ಕುಂದಿರ್ಸ್ಕೊಂಡು ನನಗೂ ನಂಗೆ ಕಾಲ್ ತಗೊಂಬಂದು ಕುಂದಿರ್ಸು. ಆಮೇನ್. ಮಗ ನಮಗೆ ಅಕ್ಕ ಐತೆ, ಮಗಳು ಅಕ್ಕಿಲ್ಲ, ಅಕ್ಕಿಲ್ಲ ನಿನಗೆ ಐತೆ, ನೀನ್ ಕೇಳಿ ನೋಡ, ಆತ ಮುರಿಸೋತಾನ, ಸಂತೋಷ ಬರ್ತಾನ, ಶಬ್ಬಾಷ್ ಮಗಳೇ, ಅದು ನನ್ನ ಮಗಳು, ನಾನೇನಂತ ನೀನ್ ಕರೆಕ್ಟಾಗಿ ತಿಳ್ಕೊಂಡಿ ಅಂತಾನ. ನಾನೇನಂತ ಕರೆಕ್ಟಾಗಿ ತಿಳ್ಕೊಂಡಿ, ನನ್ನ ಅಕ್ಕ ನಿನ್ಗೆ ಏನೈತೆ ಅಂತೇಳಿ ನೀನ್ ಕರೆಕ್ಟಾಗಿ ತಿಳ್ಕೊಂಡಿ ಅಂತಾನ. ಕುತ್ಕೊಂಡು ಕೇಳ್ಬೇಕು, ನಿನಗಿರೋ ಅಕ್ಕ ನನಗೈತೆ, ಸಿಂಹಾಸನ ಬಗಲಿಗೆ ಕುಂದಿರ್ಸ್ಕೊಂಡಿ ನನ್ನ, ನಿನ್ ರಾಜ್ಯನ ಆಳಂತ ಅಧಿಕಾರ ನನಗೆ ಕೊಟ್ಟಿ, ಮತ್ತೆ ಶತ್ರುಗೋಗಿ ನಾನು ಹೋಗ್ಬಿಡ್ಬೇಕಾ? ಅಸ್ಸಲಿಲ್ಲ, ಚಾನ್ಸೇ ಇಲ್ಲ. ಆಮೇನ್. ಅದು ಅವ ಎಷ್ಟೇ ಶೋಸಾಗಿ ಬರಲಿ, ನಾವು ಇನ್ನೂ ದೇವ್ರಿಗೆ ಕನೆಕ್ಟ್ ಆಗಲಿ, ಲೋ ಪಡಬಾರ್ದು.